ನಮಸ್ಕಾರ ಫ್ರೆಂಡ್ಸ್, ಜಗ್ಗಾ ಮೆಷಿನಿಂದ ಜಗದೀಶ್ವರ ಮೂರ್ತಿ. ಇವತ್ತು ನಮ್ಮ ವಿಡಿಯೋದಲ್ಲಿ ಕಬ್ಬಿನ ಜ್ಯೂಸ್ ಮೆಷಿನ್ ಬಗ್ಗೆ ನಾವು ನೋಡೋಣ. ಸೊ ಕಬ್ಬಿನ ಜ್ಯೂಸ್ನಲ್ಲಿ 3 ಟೈಪ್ ಸಿಕ್ಕುತ್ತೆ. ಅದರಲ್ಲಿ ಬಂದು ಒಂದು ರೆಗ್ಯುಲರ್ ಎಲೆಕ್ಟ್ರಿಕಲ್ ಮಾಡೆಲ್, ಇನ್ನೊಂದು ಬಂದು ಪೆಟ್ರೋಲ್ ಮಾಡೆಲ್, ಇನ್ನೊಂದು ಬಂದು ಬ್ಯಾಟ್ರಿ ಮಾಡೆಲ್. ಸೊ ಈ ಮೂರನಲ್ಲಿ ಯಾವುದೇ ಬಂದು ನಿಮಗೆ ಬೆಸ್ಟ್ ಔಟ್ಪುಟ್ ಕೊಡುತ್ತೆ, ಯಾವುದು ನಿಮಗೆ ಬೆಸ್ಟ್ ಅನ್ನೋದ್ರಿಂದ ನಾವು ಇವತ್ತು ಸ್ವಲ್ಪ ಮಾತಾಡೋಣ. ಸೊ ಈಗ ನಮ್ಮ ಈ ಬಿಸ್ನೆಸ್ ಮಾಡೋಕ್ಕೆ ಬರೋರು ಸೊ ಸ್ಟಾರ್ಟಿಂಗ್ ಬಿಸ್ನೆಸ್ನಲ್ಲಿ ಬರ್ತಾರೆ, ಇಲ್ಲ ಅಂತಂದರೆ ಸ್ವಲ್ಪ ನಮಗೆ ದುಡ್ಡು ಜಾಸ್ತಿ ಬೇಕು, ಲಿಟಲ್ ಬಿಟ್ಟು ನಮಗೆ ಸಾಕಾಗಲ್ಲ, ಅದಕ್ಕಿಂತ ನ್ಯೂ ಬಿಸ್ನೆಸ್ಗೆ ಬರ್ತಾ ಇದ್ದಾರೆ. ಸೊ ಅವರಿಗೆಲ್ಲ ನಾವು ಒಂದು ಹೇಳ್ಕೊಳ್ಳೋದು ಏನಂತಂದರೆ, ಸೊ ಈ ಮೆಷಿನ್ಸ್ನ ತಗೊಳ್ಳೋದಕ್ಕೆ ಮುಂಚೆ ಫಸ್ಟು ಕ್ಲಿಯರಾಗಿ ಡಿಸೈನ್ ಮಾಡಿ. ನೀವು ಎಲ್ಲಿ ಅಂಗಡಿ ಇಡ್ತೀರಾ, ಕಡೆಯಲ್ಲಿ ಇಡ್ತೀರಾ, ಅಲ್ಲ ರೋಡ್ ಸೈಡ್ನಲ್ಲಿ ಇಡ್ತೀರಾ, ಇಲ್ಲ ಗಾಡಿನಲ್ಲಿ ಇಡ್ತೀರಾ, ಈ 3 ಡಿಸೈಡ್ ಮಾಡಿಬಿಡಿ. ಯಾವ್ದಾದ್ರು ಗಾಡಿನಲ್ಲಿ ತಗೊಯ್ತೀರಿ, ಪುನಃ ತಗೊಬರ್ತೀರಿ, ಗಾಡಿ ಇದೆ ಅಂತಂದರೆ ಅದಕ್ಕೆ ತಕ್ಕದ ಮೆಷಿನ್ಸ್ ಬಂದು ನೀವು ಮಾಡ್ಕೋಬೋದು. ಸೊ ಫಸ್ಟ್ ಥಿಂಗ್ ಎಲೆಕ್ಟ್ರಿಕಲ್ ಮೆಷಿನ್ ಬಗ್ಗೆ ನೋಡೋಣ. ಸೊ ಎಲೆಕ್ಟ್ರಿಕಲ್ ಮೆಷಿನ್ ಅಂತಂದರೆ ನಿಮಗೆ ರೆಗ್ಯುಲರ್ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಅಂಗಡಿಗೆ ಮಾತ್ರ ಯೂಸ್ ಆಗುತ್ತೆ. ಸೊ ಇದು 1.5 HP, ಈ ಸ್ಪೆಸಿಫಿಕೇಶನ್ ಎಲ್ಲ ಸಪ್ರೇಟ್ ವೀಡಿಯೋದಲ್ಲಿದೆ, ಅದು ನೋಡ್ಕೊಬಿಡಿ, ಲಿಂಕ್ ಕೊಟ್ಟಿದ್ದೀನಿ. ಬಟ್ ಈಗ ನಾವು ಏನಾದ್ರು ಬಂದು ಇದಕ್ಕಿರೋ 3 ಡಿಫ್ರೆನ್ಸ್ ಮಾತ್ರ ನಾನು ನಿಮಗೆ ಇನ್ಫಾರ್ಮೇಷನ್ ಪಾಸ್ ಮಾಡ್ತೀನಿ. ಓಕೆ, ಸೊ ಇದರಲ್ಲಿ ಬಂದು ನಿಮಗೆ ಫಸ್ಟ್ ಥಿಂಗ್ ಎಲೆಕ್ಟ್ರಿಕಲ್ ಮೆಷಿನ್ನಲ್ಲಿ 1.5 HP ಮೋಟ್ರ್ ಹಾಕಿದ್ದೀವಿ. ಅದರಲ್ಲಿ ಬಂದು ಗಿಯರ್ ಬಾಕ್ಸಸ್ ಬಂದು ವಾಮ್ ಗಿಯರ್ ಬಾಕ್ಸಸ್ ಇದೆ. ಹೆಲಿಕಲ್ ಗೇರ್ ಬಾಕ್ಸಸ್ ಅದ್ರಲ್ಲಿ ಬರಲ್ಲ, ಮೋಸ್ಟ್ಲಿ ಅದ್ರಲ್ಲಿ ಬರಲ್ಲ. ಸೊ ಅದಕ್ಕೆಲ್ಲ ಬಂದು 1.5 HP ಪವರ್ಡ್ ಕಾಪರ್ ಮೋಟಾರ್ ಇನ್ಬಿಲ್ಟ್ ಆಗಿದೆ. ಸೊ ಇದೆಲ್ಲ ಸ್ಪೆಸಿಫಿಕೇಷನು. ಸೊ ಸ್ಪೆಸಿಫಿಕೇಷನ್ ಬಿಟ್ಬಿಟ್ಟು ಇನ್ನೊಂದು ಏನಂತ ನೋಡಿದ್ರೆ ಅಂದರೆ ರೋಲರ್ಸ್ ಎಲ್ಲ ಹೆಂಗಿದೆ ಅಂತ ನೋಡಬೇಕು. ರೋಲರ್ಸ್ ಎಲ್ಲ ಬಂದು ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್ ಸಾಲಿಡ್ ರೋಲರ್ಸ್, ಟ್ಯೂಬ್ ಥರ ಚೈನಾ ಮೇಕ್ನಲ್ಲಿ ಬರುತ್ತೆ, ಟ್ಯೂಬ್ ಥರ ಬರುತ್ತೆ ಒಳಗಡೆ, ಆ ಥರ ಎಲ್ಲ ಇರಲ್ಲ. ನಮ್ಮದೆಲ್ಲ ಬಂದು ಸಾಲಿಡ್ ರೋಲರ್ಸು. ಅದು ಬಂದು ಒಂದು ಡೈಮಂಡ್ ಕಟ್ಟಿಂಗ್, ಒಂದು ರಿಂಗ್ ಕಟ್ಟಿಂಗ್, 3 ರೋಲರ್ಸ್ ಬಂದು ಅದರಲ್ಲಿ ಬಂದು ಫಿಟ್ ಮಾಡಿದ್ದೀವಿ. ಸೊ ಅದೆಲ್ಲ ಸ್ಟ್ರಾಂಗ್ ರೋಲರ್ಸ್, ಕಂಪ್ಲೀಟ್ SS ರೋಲರ್ಸ್, ಫುಡ್ ಗ್ರೇಡ್ ರೋಲರ್ಸ್. ಯಾವಾಗಲೂ ನಿಮ್ಮದು ತುಕ್ಕಿಡಿಯೋದೇ ಇಲ್ಲ. ಅದಕ್ಕೆ ಆ ರೋಲರ್ಗೆ ನಾವು ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಯಾವಾಗಲೂ ಸರಿ, 10 ವರ್ಷ ಆದ್ರೂ ಸರಿ, ಅದು ಏನಾದ್ರು ಬೆಂಡ್ ಆಯಿತು, ಒಡೆದೋಯ್ತು ಅಂತಂದರೆ ನಾವು ಚೇಂಜ್ ಮಾಡ್ಕೊಡ್ತೀವಿ. ಓಕೆ, ನಾವು ಬಂದು ಹೋಲ್ ಮೆಷಿನ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ನಾಟ್ ಓನ್ಲಿ ಮೋಟಾರ್. ಸೊ ಮೋಟರ್ ಮಾತ್ರ ಅದ್ರಲ್ಲಿ ಗ್ಯಾರಂಟಿ ಬರಲ್ಲ, ಹೋಲ್ ಮೆಷಿನ್ನಲ್ಲಿ ಇರೋ ಎಲ್ಲ ಆಲ್ ಐಟಮ್ಸ್ ಬಂದು ನಮಗೆ ಗ್ಯಾರಂಟಿ ಬರುತ್ತೆ. ಸೊ ಅದರಿಂದ ನಿಮಗೆ ಒಂದು ಕಂಪ್ಲೀಟ್ ಸೆಕ್ಯೂರ್ಡ್ ಆಗುತ್ತೆ. ಒಂದು ಸರಿ ಇನ್ವೆಸ್ಟ್ ಮಾಡಿದ್ರೆ 1 ವರ್ಷಕ್ಕೆ ನೀವು ಯಾವುದೋ 5 ಪೈಸೆ ಖರ್ಚು ಮಾಡಬೇಕಾಗಿಲ್ಲ. ಇನ್ ಕೇಸ್ ಯಾವ್ದಾದ್ರು ಪ್ರಾಬ್ಲಮ್ ಅಂದರೆ ಮೆಷಿನ್ ಬಂದು ಕಳಿಸ್ಕೊಡ್ಬೋದು, ಇಲ್ಲಾಂತಂದ್ರೆ ಲೋಕಲ್ ಮೆಕ್ಯಾನಿಕ್ ಜೊತೆನಲ್ಲಿ ಮಾಡ್ಕೋಬೋದು. ನಮ್ಮ ಸ್ಪೇರ್ ಪಾರ್ಟ್ಸ್ನೆಲ್ಲ ಕಳಿಸ್ಕೊಡ್ತೀವಿ. ಓಕೆ, ನೀವು ರೆಡಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಮೆಷಿನಲ್ಲಿ ಕಳಿಸಿದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಇನ್ಕ್ಲೂಡಿಂಗ್, ಈಗ ಒಂದು 500 ರೂಪೀಸ್ ಆಗುತ್ತೆ ಅಂದರೆ 500 ಕಳಿಸೋದಕ್ಕೆ ಒಂದು 500 ಆಗುತ್ತೆ ಅಂದರೆ 1000 ರೂಪೀಸ್ ಬೇರ್ ಮಾಡ್ಕೊಡ್ತೀವಿ. ಓಕೆ, ಸೊ ಅದರಿಂದ ನಿಮಗೆ ಅದ್ರ ಬಗ್ಗೆ ಏನು ತೊಂದರೆ ಇರಲ್ಲ. ಸೊ ಈಗ ಎಲೆಕ್ಟ್ರಿಕಲ್ ಮೆಷಿನ್ ಬಂದು ಅಂಗಡಿ ಒಳಗಿಡೆ ಅವ್ರು ಮಾತ್ರ ಕರೆಕ್ಟ್ ಆಗುತ್ತೆ. ಎಲೆಕ್ಟ್ರಿಕಲ್ ಮೆಷಿನ್ನ ತಗೊಂಡು ಅದಕ್ಕೊಂದು ಜನರೇಟ್ ಇಟ್ಕೊಂಡು ಮಾಡೋಣ ಅಂತಂದರೆ ಅದು ಬಂದು ಸರಿಯಾಗಲ್ಲ. ಯಾಕೆಂದರೆ ಜನರೇಟರ್ ಮಿನಿಮಮ್ ಬಂದು ನಿಮಗೆ ಒಂದು 3 to 4 KVA ಬೇಕಾಗಿದೆ. ಸೊ 3 to 4 KVA ಜನರೇಟರ್ ಪ್ರೈಸ್ ನೋಡಿದ್ರೆ ಹೆಂಗಾದ್ರೂ 70,000 ಇಂದ, ಈವನ್ ಚೈನಾ ಮೇಕ್, ಲೋಕಲ್ ಮೇಕ್ ಆಗಿದ್ರು ಒಂದು 60-70,000 ಆಗುತ್ತೆ. ಯಾವ್ದಾದ್ರು ಹೋಂಡಾ ಮೇಕ್ ಆಗಿದ್ರೆ 1 lakh ಮೇಲೆ ಬರುತ್ತೆ. ಸೊ ಅದರಿಂದ ಇನ್ವೆಸ್ಟ್ಮೆಂಟ್ ಹ್ಯೂಜ್ ಆಗುತ್ತೆ. 2 ಕಡೆನೇ ಇಟ್ಕೊಳ್ಳೋಣ ಹಂಗೆ ಅಂತ ಏನು ಪ್ಲಾನ್ ಮಾಡಬೇಡಿ. ಸೊ ಅದರಿಂದ ನೀವು ಸಪ್ರೇಟ್ ಮೆಷಿನ್ ಬೇಕಾಗಿದ್ರೆ ತಗೋಬೋದು. ಒಂದು 1 ಲಕ್ಷ ರೂಪಾಯಿ ಹಾಕಿದ್ರೆ ನಿಮಗೆ ಸಪ್ರೇಟೇ ಬಂತು. ಪೆಟ್ರೋಲ್ ಮಾಡಲು ಬಂತು, ಎಲೆಕ್ಟ್ರಿಕಲ್ ಮಾಡಲು ಬಂತು. ಅದರಿಂದ ಎಲ್ಲನೂ ಅದ್ರ ಬೆಲ್ಟ್ ಹಾಕೊಂಡು ಮಾಡೋದು ಅದೆಲ್ಲ ಬಂದು ಸರಿ ಬರಲ್ಲ. ಯಾಕಂದರೆ ಲೇಡೀಸ್ಗೆ ಅದು ವರ್ಕ್ ಮಾಡೋಕ್ಕಾಗಲ್ಲ. ಅದರಿಂದ ಎಲೆಕ್ಟ್ರಿಕಲ್ ಮೆಷಿನ್ ಆಗಿ ಸಪ್ರೇಟಾಗಿ ಇಟ್ಕೊಬಿಡಿ. ಕರೆಂಟ್ ಯಾವುದು ನಿಮಗೆ ತೊಂದರೆ ಇಲ್ಲ ಅಂತಂದರೆ ಎಲೆಕ್ಟ್ರಿಕಲ್ ಮೆಷಿನ್ ಚೂಸ್ ಮಾಡೋದು 100% ಬಂದು ಕರೆಕ್ಟ್ ಡೆಸಿಷನ್. ಈಗ ಅದರಲ್ಲಿ ಬಂದು ನೀವು ಬಂದು ಅಂಗಡಿ ಒಳಗಡೆ ಮಾತ್ರ ಇಟ್ಕೊಳ್ಳೋಕ್ಕಾಗುತ್ತೆ. ಈಚೆ ಬಂದು ಇಡಬೇಕಾಗಿದ್ರೆ ವೈರ್ ಬರಬೇಕು, ಅದೆಲ್ಲ ಓಕೆ, ರೈಟ್, ಮಾಡ್ಕೋಬೋದು. ಇನ್ ಕೇಸ್ ಯಾವ್ದಾದ್ರು ನಿಮ್ಮ ಅಂಗಡಿಯಿಂದ ಪಕ್ಕ ಸ್ವಲ್ಪ ದೂರ ಇಟ್ಕೊಂಡು ಮಾಡ್ತೀರಾ ಅಂತ ಇಟ್ಕೊಬಿಡಿ. ಒಂದು ಗಾಡಿನಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡಾಗಿದ್ರೆ ಪೆಟ್ರೋಲ್ ಮಾಡೆಲ್ ಬೆಟರ್. ಪೆಟ್ರೋಲ್ ಮಾಡೆಲ್ ಬಂದು ಕಡೆ ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಸ್ಮೆಲ್ ಬರುತ್ತೆ, ಸೌಂಡ್ ಬರುತ್ತೆ. ಸೊ ಇದೆಲ್ಲ ಬಂದು ಕನ್ಸ್ಯೂಮರ್ಗೆ ಸರಿಯಾಗಿ ಬಂದು ಬರಲ್ಲ. ಸೊ ಅದರಿಂದ ಅದು ಯಾವುದಾದ್ರು ಔಟ್ಡೋರ್ ಸೆಕ್ಷನ್ಗೆ ಮಾತ್ರ ನೀವು ಪೆಟ್ರೋಲ್ ಇಂಜಿನ್ ಬಂದು ಇಡಬೇಕು. ಸೊ ಪೆಟ್ರೋಲ್ ಇಂಜಿನ್ ಮಾಡಬೇಕಾಗಿದ್ರೆ ಇದು ಒಳಗಡೆನೇ ಒಂದು ಹೊಗೆ ಹೋಗಬಾರ್ದು. ಪೆಟ್ರೋಲ್ ಎಂಜಿನ್ ಚೂಸ್ ಮಾಡಾಗಿದ್ರೆ ಯಾವ ಎಂಜಿನ್ ಹಾಕಿದ್ದಾರೆ ಅಂತ ನೋಡಿ. ಸೊ ಕಂಪಲ್ಸರಿ ಹೋಂಡಾ ಎಂಜಿನ್ ಇರಬೇಕು, ಅಥವಾ ಈಕ್ವಲ್ ಯಾವ್ದಾದ್ರು ಒಂದು ಗ್ರೇಡ್ ಇರ್ಬೋದು. ಬಟ್ ಹೋಂಡಾ ಎಂಜಿನ್ ವರ್ಲ್ಡ್ ಬೆಸ್ಟ್, ಅದಕ್ಕಿಂತ ಬೆಸ್ಟ್ ಮೆಷಿನ್ ಎಂಜಿನ್ಸ್ ಬಂದು ಯಾವುದೂ ಇಲ್ಲ ಇಂಡಿಯಾದಲ್ಲಿ. ಓಕೆ, ಸೊ ಅದರಿಂದ ಅದಕ್ಕೆ ಮೇಯ್ನ್ ಏನಂತ ನೋಡಿ, ನೀವು ಒಂದು ಚೈನೀಸ್ ಮೆಷಿನ್ ಇಂಜಿನ್ ಹಾಕೋಬೋದು, ಅದು ಚೀಪರ್ ಬರುತ್ತೆ. ಬಟ್ ಇದ್ರೇನು ಅದರಿಂದ ಪ್ರಾಬ್ಲಮ್ ಏನಂತಂದರೆ ಅದು ಬಂದು 3-4 HP ಮೇಲೆ ಹೋಗುತ್ತೆ. ಅದರಲ್ಲಿ ಬಂದು ಪೆಟ್ರೋಲ್ ಕನ್ಸಪ್ಷನ್ ಬಂದು ಮಚ್ ಮೋರ್. ಕಂಪೇರ್ ಮಾಡುವಾಗ ಇದು ಬಂದು 2 hours ಬರುತ್ತೆ, 1.5 hours ಇಂದ 2 hours ಬರುತ್ತೆ. ಅದು ಹಂಗೆ ಬರಲ್ಲ. ಅದು ಬಂದು ಜಸ್ಟ್ ಬಂದು ನಿಮಗೆ ಒಂದು 3/4 ಗಂಟೆ ಅಥವಾ 1 ಗಂಟೆ ಟೈಮ್ ಬರುತ್ತೆ. ಸೊ ಅದು ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನೀವು ಅದು ಪೆಟ್ರೋಲ್ ಇಂಜಿನ್ ಚೂಸ್ ಮಾಡುವಾಗ ಕೇರ್ಫುಲ್ ಆಗಿ ಚೂಸ್ ಮಾಡಿ. ಓಕೆ, ಮೆಷಿನ್ ಯಾವುದೇ ಚೂಸ್ ಮಾಡಿ, ಅದು ನಿಮ್ಮ ಇಷ್ಟ. ಈಗ ನಮ್ಮ ಮೆಷಿನ್ ಪರ್ಚೇಸ್ ಮಾಡ್ತೀರಾ, ಇಲ್ಲ ಯಾವುದೇ ಒಂದು ಮೆಷಿನ್ ಮಾಡ್ತೀರಾ ಅಂತಂದರೆ ಅದು ನಿಮ್ಮ ಇಷ್ಟ. ನೀವು ಡಿಸೈಡ್ ಮಾಡಿಕೊಂಡು ಪ್ಲಾನ್ ಮಾಡಿ. ನಮ್ಗೆ ಯಾವಾಗಲೂ ಬಂದು ಪ್ರೈಸಸ್ ಎಲ್ಲ ನಮ್ಮದು ಬಂದು ಎಕನಾಮಿಕ್ ಆಗಿದೆ, ಜಾಸ್ತಿನೂ ಮಡಗಲ್ಲ, ಕಡಿಮೆನೂ ಇಡಲ್ಲ. ಚೀಪರ್ ಮೆಷಿನ್ಸ್ ನಾವು ಮಾಡೋದೇ ಇಲ್ಲ, ಯಾಕೆಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಕೊಂಡು ಚೀಪರ್ ಆಗಿ ಮಾಡೋದು, ಚೀಪರ್ ನಮ್ಮ ಕಡೆ ಸಿಕ್ಕೋದೇ ಇಲ್ಲ.
ಸೊ ಮಿಡಿಲ್ ರೇಂಜ್ ಪ್ರಾಡಕ್ಟ್ಸ್ ಮಡಗಿದ್ದೀವಿ. ಈಗ ಅದಕ್ಕಿಂತ ನಾವು ಹೈಯರ್ ಪ್ರೈಸಸ್ ಮುಂದೆ ಇಟ್ಕೊಂಡು ಯಾವಾಗಲೂ ಬಿಸ್ನೆಸ್ ಮಾಡಲ್ಲ, ಒಂದು ಮಿಡಿಲ್ ರೇಂಜ್ ಇಟ್ಟಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ನೋಡೋಣ ಮೇಂಟೆನೆನ್ಸ್ ಅಂತ ನೋಡೋಣ. ಮೇಂಟೆನೆನ್ಸ್ ಅಂತಂದು ಬಂದರೆ ನಿಮಗೆ ಎಲೆಕ್ಟ್ರಿಕಲ್ ಮಿಷಿನಲ್ಲಿ ಇದಕ್ಕೆ ಮಿಷಿನಲ್ಲಿ ಕಂಪೇರ್ ಮಾಡುವಾಗ ಎಲೆಕ್ಟ್ರಿಕ್ ಮಿಷಿನ್ ಯಾರು ಮೇಂಟೆನೆನ್ಸ್ ಇಲ್ಲ ಕಣ್ರಿ. ಸೊ ಇದರಲ್ಲಿ ಬಂದು ಸ್ವಲ್ಪ ಮೇಂಟೆನೆನ್ಸ್ ಇದೆ. ಏನು ಮಾಡಬೇಕು ಅಂತಂದರೆ ಪೆಟ್ರೋಲ್ ಇಂಜಿನ್ ಅಂತಂದರೆ ನೀವು ಆನ್ ಮಾಡಿ ಆಫ್ ಮಾಡಿಸಲೇಬೇಕು. ಸ್ವಲ್ಪ ಅದರಿಂದ ಆನ್ ಮಾಡೋದು ಬಂದು ಸ್ವಲ್ಪ ಅದಕ್ಕಿಂತ ಇದು ಬಂದು ಒಂದು ಸ್ಟಾರ್ಟ್ ಮಾಡಬೇಕಾಗಿದೆ. ಇನ್ನೊಂದು ಏನಂತಂದರೆ ಇದರಲ್ಲಿ ಮೇಂಟೆನೆನ್ಸ್ ಅಂತಂದರೆ ನಿಮಗೆ ರೆಗ್ಯುಲರ್ ಆಯಿಲ್ ಚೇಂಜ್ ಮಾಡಬೇಕು. ಆಯಿಲ್ ಅಂತಂದರೆ ಹೆಂಗೆ ಮಾಡಬೇಕಪ್ಪ, 50 hours ಒನ್ಸ್ ಬಂದು ನೀವು ಆಯಿಲ್ ಚೇಂಜ್ ಮಾಡಬೇಕಾಗಿದೆ. 50 hours ಬರ್ಕಬಿಡಿ. ಇವತ್ತು ಎಷ್ಟು ಓಡಿದೆ ಟೈಮ್ ಅಂತಂದರೆ ನೀವು ಎಷ್ಟು ಗಂಟೆ ಟೈಮ್ ಓಡಿಸಿದ್ರೆ ಅದು ಮಾತ್ರ ಲೆಕ್ಕ ಮಾಡಿದ್ರೆ ಸಾಕು. ನೀವು ಟೋಟಲ್ ಒಂದಿನ 2-3 ದಿನದಲ್ಲಿ ಒಂದ್ಸರಿ ಆಯಿಲ್ ಮಾತ್ಬೇಕಂತಂದರೆ ಚೇಂಜಸ್ ಇಲ್ಲ. ಸೊ ಹೆಂಗಾದ್ರೂ ಒಂದು ಆಯಿಲ್ ಮಾತ್ಬೇಕು, ಒಂದು ತಿಂಗಳಾಗುತ್ತೆ. ಒಂದು ತಿಂಗಳಿಗೆ ಒಂದ್ಸರಿ ಅಲ್ಲದೆ ಒಂದು ತಿಂಗಳಿಗೆ ಒಂದ್ಸರಿ 20 days ಒಂದ್ಸರಿ ಚೇಂಜ್ ಮಾಡ್ಬೋದು ಅಷ್ಟೇ. ಎಷ್ಟು ಆಯಿಲ್ ಬೇಕಂತಂದರೆ ಸೊ 350 ml 350 ml ಆಯಿಲ್ ಹಾಕಿದ್ರೆ ಸಾಕು. ಸೊ ಲೆಸ್ ದೆನ್ ½ ಲೀಟರ್. ಸೊ 350 ಆಯಿಲ್ ಮೇಲೆ ಹಾಕಲೇಬಾರ್ದು. ಹಾಕಿದ್ರೆ ನಿಮಗೆ ಅದು ಈಚೆ ಬಂದು ಹೊಗೆ ಬರುತ್ತೆ, ಯಾಕೆಂದರೆ ಅದು ಎಕ್ಸಾಸ್ಟ್ ಇಂದ ಆಯಿಲ್ ಬಂದು ಹೊರಗಡೆ ಬರುತ್ತೆ. ಸೊ ಆ ಥರ ಮಾಡಬಾರ್ದು. ಸೊ ಎಕ್ಸಾಕ್ಟ್ ಆಗಿ ನೀವು 350 ml ಆಯಿಲ್ ಮಾತ್ರ ನೀವು ಅದಕ್ಕೆ ಹಾಕ್ಸಲೇಬೇಕು. ಇನ್ನೊಂದು ಏನಂತಂದರೆ ಅದಕ್ಕೆ ಏನಾದ್ರು ಪೆಟ್ರೋಲನ್ನು ಆಯಿಲ್ ಮಿಕ್ಸ್ ಮಾಡಬೇಕಾ ಅಂತ ಕೇಳಿದ್ರೆ ಇಲ್ಲ. ಸೊ ಇದು ಹೊಗೆ ಬರಲ್ಲ, ಸೌಂಡ್ ಅಷ್ಟು ಜಾಸ್ತಿ ಏನು ಬರಲ್ಲ. ಪೆಟ್ರೋಲ್ ಜೊತೆಯಲ್ಲಿ ಆಯಿಲ್ ಮಿಕ್ಸ್ ಮಾಡಲೇಬಾರ್ದು, 100% ಮಾಡಬಾರ್ದು. ಆ ಥರ ಮಾಡಿದ್ರೆ ಹೊಗೆ ಬರುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಸೊ ಮಾಡಲೇಬಾರ್ದು, ಆ ಖರ್ಚು ಏನೂ ಇಲ್ಲ. ಸರಿ, ಬೇರೆ ಏನು ಮೇಂಟೆನೆನ್ಸ್ ಇದೆ? ಬೇರೆ ಏನೂ ಇಲ್ಲ ಸರ್. ಇದಕ್ಕೆ ಬಂದು ಏನಾದ್ರು ಎಂಜಿನ್ ಅಂತಂದರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಂದರೆ ಸರ್ವಿಸ್ ಮಾಡ್ಕೋಬೋದು. ಎಂಜಿನ್ಗೆ ಮಾತ್ರ, ನೀವು ಮೆಷಿನಿಗೆ ಮಾತ್ರ ನಾವು ಬಂದು ಸಪ್ರೇಟ್ ವಾರಂಟಿ ಕೊಟ್ಟಿದ್ದೀವಿ, ಅದು ಬಂದು ನಾವು ನೋಡ್ಕೊಳ್ತೀವಿ, ಏನೂ ತೊಂದರೆ ಇಲ್ಲ. ಸೊ ಎಂಜಿನ್ ಬಂದು ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಕೇಳಿದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಪೆಟ್ರೋಲ್ ಮಾತ್ರ ಪ್ಯೂರ್ ಕ್ಯಾನ್ ಎಲ್ಲ ಇಡಿಸಿ ಡಸ್ಟ್ ಇರೋ ಕ್ಯಾನಲ್ಲಿ ಇಟ್ಕೊಂಡು ಡಸ್ಟ್ ಆಗಿ ಮಾಡಿದ್ರೆ ನಿಮಗೆ ಅದು ಕಾರ್ಬೊರೇಟರ್ ಬಂದು ಅದು ನಿಮ್ಗೆ ಗೊತ್ತು, ಬೈಕ್ ಮೇಂಟೆನೆನ್ಸ್ ಹೆಂಗೆ ಬರುತ್ತೆ ಅದೇ ಥರ. ಕಾರ್ಬೊರೇಟರ್ನಲ್ಲಿ ಬಂದರೆ ಲಾಕ್ ಆಗೋದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಮೆಷಿನ್ ಬಂದು ಕ್ಲೀನಾಗಿ ಓಡಲ್ಲ, ಸ್ವಲ್ಪ ನಾಯ್ಸಿಯಾಗಿ ದುಬ್ಬು ಅಂತ ಓಡ್ತಾ ಇದೆ. ಸರಿ, ಆ ಥರ ಇದ್ದರೆ ಏನು ಮಾಡೋಣ? ಏನೂ ಇಲ್ಲ, ಜಸ್ಟು ನೀವು ಒಂದು ಲೋಕಲ್ ಮೆಕ್ಯಾನಿಕ್ ಇಟ್ಕೊಬಿಡಿ. ಬೈಕ್ ಮೆಕ್ಯಾನಿಕ್ನ ಇಟ್ಕೊಂಡು ಅದನ್ನು ಸರಿ ಮಾಡಿಸ್ಲೇಬೇಕು. ಒಂದು 10 ನಿಮಿಷ ಕಾರ್ಬೊರೇಟರ್ ರೀತಿ ಕ್ಲೀನ್ ಮಾಡಿ ಹಾಕಿದ್ರೆ ಸಿಕ್ತು, ಪ್ಲಗ್ಗಿನ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿ ಹಾಕಿದ್ರೆ ಕ್ಲಿಯರ್. ಸೊ ಅದೇನು ತೊಂದರೆನೇ ಇಲ್ಲ. ಅದು ಖರ್ಚಾದರೆ ಒಂದು 300-500 rupees ಆಗ್ಬೋದು ಅಷ್ಟೇ. ಅದೆಲ್ಲ ನಿಮ್ಮ ರೆಗ್ಯುಲರ್ ಮೇಂಟೆನೆನ್ಸಲ್ಲಿ ಬರುತ್ತೆ, ಅದು ನೀವು ನೋಡ್ಕೋಬೇಕು. ಸೊ ಈ ಡಿಫ್ರೆಂಟ್ ಇದು ಮಾತ್ರ ಎಲೆಕ್ಟ್ರಿಕಲ್ ಎಂಜಿನ್ಗೂ ಪೆಟ್ರೋಲ್ ಮೆಷಿನ್ಗೂ ಇರೋ ಡಿಫ್ರೆನ್ಸ್ ಇದು. ಸರಿಯಪ್ಪ, ಓಕೆ ಆಯಿತು. ಸರಿ, ನೀವು ಬನ್ನಿ ಇನ್ನೊಂದು ಬ್ಯಾಟ್ರಿ ಏನಾದ್ರು ಹೇಳ್ತಾ ಇದ್ರಲ್ಲ, ಅದಕ್ಕೆ ಏನಂತ ಕೇಳ್ತಾ ಇದ್ರಿ. ಸರಿ, ಅದಕ್ಕೆ ಏನಂತಂದರೆ ನೀವು ಈಗ ನೋಡಿ, ಬ್ಯಾಟ್ರಿ ಮೆಷಿನ್ನಲ್ಲಿ ಎಲ್ಲ ಆಪ್ರೇಷನ್ಸು ಒಂದೇ. ಈ ಬ್ಯಾಟ್ರಿ ಮೆಷಿನ್ ಏನು ಸ್ಪೆಷಲ್ ಅಂತಂದರೆ ನೀವು ಇದಕ್ಕೇನು ಮೇಂಟೆನೆನ್ಸ್ ಮಾಡಬೇಕಾಗಿಲ್ಲ, ಬಟ್ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಅದು ಒಂದು 2 years ಒನ್ಸ್ ಚೇಂಜ್ ಮಾಡಬೇಕು, ಬಟ್ ಇದಕ್ಕೇನು ಮೇಂಟೆನೆನ್ಸ್ ಇಲ್ಲ. ನೀವು ಯಾವ್ದಾದ್ರು ಲೇಡೀಸ್ ಆಪ್ರೇಟ್ ಮಾಡ್ತಾ ಇದ್ದೀರಿ, ಆ ಥರ ಇರುವಾಗ ಇದು ಸೂಪರ್ ಮೆಷಿನು. ಈಗ ಅದು ಎಕ್ಸಾಂಪಲ್, ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂದರೆ, ಇದು ನೀವು ತಕ್ಕೋಗಿ ಎಲ್ಲರೂ ಔಟ್ಡೋರ್ನಲ್ಲಿ ಇಟ್ಟಿದ್ದೀರಿ, ಯಾವುದಾದ್ರು ಒಂದು ಟ್ರೀ ಇಟ್ಕೊಂಡು ಅದರ ನೆಲಲ್ಲಿ ನಿಂತಿದ್ದೀರಿ ಅಂತ ಇಟ್ಕೊಬಿಡಿ. ಅಲ್ಲಿ ಇರೋದಕ್ಕೆಲ್ಲ ಈ ಮೆಷಿನ್ ಸೂಪರಾಗಿ ಯೂಸ್ ಮಾಡ್ಬೋದು. ಈ ಪೆಟ್ರೋಲ್ ಮೆಷಿನ್ ಯೂಸ್ ಮಾಡ್ಬೋದು, ಇದು ಮಾಡ್ಬೋದು. ಬಟ್ ಎರಡಕ್ಕೂ ಮೇಜರ್ ಡಿಫ್ರೆಂಟ್ ಏನಂತಂದರೆ, ಇದು ಪೆಟ್ರೋಲ್ ಎಂಜಿನ್ ಬಂದು ನೀವು ಎಲ್ಲಿ ಬೇಕಾದ್ರೆ ತಗೋಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 1000 ಗ್ಲಾಸ್ ಮಾಡಿಸ್ಬೇಕು, ಒಂದು 500 ಗ್ಲಾಸ್ ಮಾಡಿಸ್ಬೇಕಂತಂದರೆ ಇದು ಬೆಟರ್. ಎಲ್ಲಿ ಬೇಕಾಗಿದ್ರು ಜಾತ್ರೆ ಹೋಯ್ತಾ ಇದ್ರಿ, ಇಲ್ಲ ಎಕ್ಸಿಬಿಷನ್ಸ್ ಹೋಯ್ತಾ ಇದ್ರಿ, ಇಲ್ಲಾಂದರೆ ಮದುವೆಗೆ ಯಾರು ಹೋಯ್ತಾ ಇದ್ರಿ, ಈ ಥರ ಇರುವಾಗ ಈ ಮೆಷಿನ್ ಬೆಟರ್. ಈ ಮೆಷಿನ್ ಬಂದು ಸ್ಟ್ಯಾಂಡರ್ಡ್. ನೀವು ಒಂದು ದಿನಕ್ಕೆ ಬಂದು ಒಂದು 200 ಕಪ್ ಹೊಡಿತಾ ಇದ್ದೀರಿ, 300 ಕಪ್ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಲೇಡೀಸ್ ಮಾಡ್ತಾ ಇದ್ದೀರಿ, ಅಥವಾ ಯಾವ್ದಾದ್ರು ಒಂದು ಟೆಂಪೋದಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಿ, ಇದು ಬೆಸ್ಟ್. ಸೊ ಇದಕ್ಕೆ ಪುನಃ ಚಾರ್ಜ್ ಮಾಡುವಾಗ ನೀವು ಬಂದು ಮನೆಗೆ ಬಂದು ಬರಲೇಬೇಕು. ಇಲ್ಲ ಅಂತಂದರೆ ಸೋಲಾರ್ ಪ್ಯಾನಲ್ ಇದೆ, ಸೋಲಾರ್ ಪ್ಯಾನಲ್ ಇಟ್ಕೊಂಡು ಚಾರ್ಜ್ ಮಾಡ್ಬೋದು. ಸೊ ಇದು ಬಂದು ಹೆಂಗೆ ಅಂತಂದರೆ, ನೀವು ಸೋಲಾರ್ ಪ್ಯಾನಲ್ನ ಸ್ವಲ್ಪ ದೂರ ಇಟ್ಕೊಂಡು ನೀವು ನೆಲಲ್ಲಿ ಕಂಡಿಟ್ಕೊಂಡು ಬಿಸ್ನೆಸ್ ಮಾಡಬೇಕು. ಯಾಕೆಂದರೆ ನೀವು ಬಿಸಿಲಿನಲ್ಲಿ ನಿಂತಿದ್ರೆ ಯಾರು ನಿಮ್ಮ ಕಡೆ ಪಕ್ಕನೇ ಬರಲ್ಲ. ನೆಲಲ್ಲಿರಬೇಕು, ಅಲ್ಲಿ ನಿಂತ್ಕೊಬಿಡಿ, ವಯರ್ ಹಾಕ್ಕೊಂಡು ಸ್ವಲ್ಪ ದೂರ ಸೋಲಾರ್ ಪ್ಯಾನಲ್ ತಗೋಗಿ ಇಟ್ಕೋಬೋದು. ಆಯ್ತು ರೀ ಸರ್. ಸೊ ಇದು ಆ ಥರ ಯೂಸ್ ಆಗುತ್ತೆ ನಿಮಗೆ. ಸೊ ಇದರಲ್ಲಿ ಮೇಜರ್ ಅಡ್ವಾಂಟೇಜಸ್ ಏನಂತಂದ್ರೆ, ನಾಯ್ಸ್ ಇರಲ್ಲ, ಸ್ಟಾರ್ಟಿಂಗ್ ಈಸಿಯಾಗಿ ಮಾಡ್ಬೋದು. ಈಗ ನೋಡಿ, ಡೈಲಿ ಖರ್ಚು ಏನೂ ಇರಲ್ಲ, ಪೆಟ್ರೋಲ್ ಹಾಕ್ಸ್ಲೇಬೇಕು, ಅದು ಏನೂ ಇರಲ್ಲ. ಬಟ್ 20,000 ರೂಪಾಯಿ, 15,000 ರೂಪಾಯಿಂದ 20,000 ರೂಪಾಯಿ ಆಗುತ್ತೆ ಬ್ಯಾಟ್ರಿ ಚೇಂಜ್ ಮಾಡಕ್ಕೆ. ಅದು ಯಾವಾಗ ಅಂತಂದ್ರೆ 2-3 years ಒನ್ಸ್. ಪೆಟ್ರೋಲ್ ಖರ್ಚೆಲ್ಲ ಅದ್ರಲ್ಲಿ ಬಂದ್ಬಿಡುತ್ತೆ, ಸರಿಯಾ? ಸೊ ಅದರಿಂದ ಅದು ಖರ್ಚು ಏನೂ ಇಲ್ಲ ಅಂತ ತಿಳ್ಕೊಬೇಡಿ, ಅದು ಖರ್ಚಿದೆ. ಅದಕ್ಕೆ ಎಲೆಕ್ಟ್ರಿಕ್ ಮಾತ್ರ ಸ್ವಲ್ಪ ಖರ್ಚು ಕಡಿಮೆ ಇದೆ. ಸ್ವಲ್ಪ ನೋಡಿ, ಅದು 25 ಪೈಸೆ ಒಂದು ಕಪ್ಗೆ ಆಗುತ್ತೆ ಅಂತಂದರೆ ಇದು 50 ಪೈಸೆ ಆಗುತ್ತೆ. ಇದು ಬಂದು 25 ಪೈಸೆ 30 ಪೈಸೆ ಆಗುತ್ತೆ ಪರ್ ಕಪ್ಗೆ. ಸೊ ಅದು ಹೆಂಗೆ ಅಂತಂದರೆ, ಇವು 20,000 ಖರ್ಚನ್ನು ಬಂದು ನಾವು ಟೋಟಲಾಗಿ ಡಿವೈಡ್ ಮಾಡಿ ನೋಡುವಾಗ ಆ ಥರ ಒಂದು ಎಕ್ಸ್ಪೆನ್ಸಸ್ ಬರ್ಬೋದು. ಈ ಮೂರಲ್ಲಿ ಯಾವುದು ಬೆಸ್ಟು? ಮೂರನೇ ಬೆಸ್ಟು, ಬಟ್ ಯೂಸ್ ಮಾಡೋ ಜಾಗ ಅಂತ ಒಂದಿದೆ. ಸೊ ಆ ಜಾಗ ಈಗೆಲ್ಲ ಹೇಳಿದ್ದೀನಿ ನಿಮಗೆ, ನೀವೇ ಸೆಲೆಕ್ಟ್ ಮಾಡಿ
ಇದು ಹೆಂಗೆ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಮೆಷಿನ್ ಯೂಸ್ ಮಾಡ್ಬೋದು ಅಂತ ನೀವೇ ಸೆಲೆಕ್ಟ್ ಮಾಡಿ, ಅಥವಾ ನಮ್ಮ ಜೊತೆಗೆ ಹೇಳಿ ನಾವು ಈ ಥರ ಮಾಡಿದ್ದೀವಿ ಸರ್, ಯಾವುದು ಸೆಲೆಕ್ಟ್ ಮಾಡ್ಬೋದು ಅಂತ ಕೇಳಿ ನಾವು ಉತ್ತರ ಕೊಡ್ತಾ ಇದ್ದೇವೆ. ಸೊ ಅದರಿಂದ ನಿಮಗೆ ಏನು ತೊಂದರೆ ಇರಲ್ಲ. ಈ 3 ಮೆಷಿನ್ ಬಗ್ಗೆ ಇರೋ ಸೇಮ್ ಅಡ್ವಾಂಟೇಜ್ ಏನಂತಂದರೆ 3 ಮೆಷಿನ್ ಪ್ರೊಡಕ್ಷನು ಸೇಮೇ. ಒಂದು 200 ಇಂದ 300 ಕಪ್ಸ್ ಪರ್ ಅವರ್, 300 ml ಕಪ್ಸ್ ಬಂದು 300 ಪೀಪಲ್ಗೆ ನೀವು ಸರ್ವ್ ಮಾಡ್ಬೋದು. ಸೊ ಅದು ಎಲ್ಲ ಒಂದೇ ಥರ ಬರುತ್ತೆ, ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಪೆಟ್ರೋಲ್ ಇಂಜಿನ್ ಮಾತ್ರ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ಆದ್ದರಿಂದ ಸ್ಪೀಡ್ ಡಿಕ್ರೀಸಸ್ ಆ ಫೆಸಿಲಿಟಿ ಇರೋದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಈಗ ಒಂದು 5-6 ಜನ ಒಟ್ಟಿಗೆ ಬಂದಿದ್ದಾರೆ ಅಂತ ಸ್ವಲ್ಪ ಸ್ಪೀಡ್ ಇಟ್ಕೋಬೋದು. ಬಟ್ ಆ ಥರ ಮಾಡಲೇಬೇಡಿ, ಯಾಕೆಂದರೆ ನಾರ್ಮಲ್ ಸ್ಪೀಡ್ನಲ್ಲಿ ಓಡಿದ್ರೆ ಸಾಕು, ನಮಗೆ ಮೆಷಿನ್ ಬಂದು ಪ್ರೊಡಕ್ಷನ್ ಕರೆಕ್ಟಾಗಿ ಕೊಡ್ತಾ ಇದೆ. ಸೊ ಅದರಲ್ಲಿ ಬಂದು ಸೌಂಡ್ ಏನೂ ಇರಲ್ಲ, ಇದಕ್ಕೆ ಯಾವುದೋ ಆಗಲ್ಲ, ಕ್ಲಿಯರಾಗಿ ಬರುತ್ತೆ. ಸೊ ಆ ಥರ ಸ್ಲೋವಾಗಿ ಇಟ್ಕೊಬಿಡಿ. ಪೆಟ್ರೋಲ್ ಇದರಲ್ಲಿ ಬಂದು ಸ್ಪೀಡ್ ಯಾವುದು ಇನ್ಕ್ರೀಸ್ ಡಿಕ್ರೀಸ್ ಮಾಡೋಕ್ಕಾಗಲ್ಲ. ಇವು 2 ಮೆಷಿನಲ್ಲಿ ಎಲೆಕ್ಟ್ರಿಕಲ್ ಮೆಷಿನಲ್ಲಿ ಮಾಡೋಕ್ಕಾಗಲ್ಲ, ಪೆಟ್ರೋಲ್ ಮೆಷಿನಲ್ಲಿ ಮಾಡೋಕ್ಕಾಗಲ್ಲ, ಒಂದೇ ಸ್ಪೀಡ್ ಓಡ್ತಾ ಇದೆ. ಅದ್ರ ಬಗ್ಗೆ ಏನೂ ತೊಂದರೆ ಇಲ್ಲ ನಿಮಗೆ. 250 ಕಪ್ಸ್ ಬಂದು ಗ್ಯಾರಂಟಿ, 200 ಕಪ್ಸಿಂದ 250 ಕಪ್ಸ್ ಗ್ಯಾರಂಟಿ ಪರ್ ಅವರ್ಗೆ. ನಿಮಗೆ ಬ್ಯಾಟ್ರಿ ಚಾರ್ಜಿಂಗ್ ಬಂದು ನಿಮಗೆ ಹೆಂಗಾದ್ರೂ ಒಂದು 300 ಕಪ್ಸ್, ಮಿನಿಮಮ್ 300 ಕಪ್ಸ್ ಬಂದು ಇದು ಬರುತ್ತೆ. 300 ಕಪ್ಸ್ ಇಟ್ಕೊಂಡ್ರೆ ಸಾಕು, ಯಾಕೆಂದರೆ ಒಂದು ಜಾಗದಲ್ಲಿ 300 ಸೇಲ್ಸ್ ಮಾಡೋದೇ ಬಂದು ಹೈಯೆಸ್ಟ್ ಬಿಸ್ನೆಸ್. ಒಂದು ದಿನಕ್ಕೆ 100 ಕಪ್ಸ್ ಮಾಡಿದ್ರೆ ಸೂಪರ್ ಬಿಸ್ನೆಸ್, 200 ಕಪ್ಸ್ ಮಾಡಿದ್ರೆ ಹೈಯೆಸ್ಟ್ ಬಿಸ್ನೆಸ್, ಗುಡ್ ಪ್ರಾಫಿಟ್. ಸೊ ಅದರಿಂದ ಆ ಜಾಗದಲ್ಲಿ ಇಟ್ಕೊಂಡು ಮಾಡಿ ಸರ್. ಸೊ ಈಗ ಇನ್ನೊಂದು ಕಾಮನ್ ಥಿಂಗ್ಸ್ ಹೇಳ್ತಾ ಇದ್ದೀನಿ ಈ ಬಿಸ್ನೆಸ್ ಬಗ್ಗೆ. ಸೊ ಈ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಸೊ ಯಾವ್ದಾದ್ರು ಒಂದು ದೊಡ್ಡ ಕೂಲಿಂಗ್ ಮೆಷಿನ್ನು, ಆಮೇಲೆ ಬಂದು ಏನಾದ್ರು ಇದೆಲ್ಲ ಮಾಡ್ಕೊಂಡು ಇನ್ನು 2-3 ಮೆಷಿನ್ ಇಟ್ಕೊಂಡು ಇದೆಲ್ಲ ಮಾಡಬೇಡಿ. ಕ್ಲಿಯರಾಗಿ ಅಚ್ಚುಕಟ್ಟಾಗಿ ಒಂದು ಐಸ್ ಬಾಕ್ಸ್ ತಗೊಬಿಡಿ. ಐಸ್ ಬಾಕ್ಸ್ ಇಟ್ಕೊಂಡು ನಾನು ಆಲ್ರೆಡಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕ್ ಕಳಿಸ್ತಾ ಇದ್ದೀನಿ, ಅದು ಹೆಂಗೆ ಐಸ್ ಬಾಕ್ಸ್ ಇದು ಮಾಡಬೇಕು ಅಂತ ಮಾಡ್ಬಿಡಿ. ನಮ್ಮ ಇಂಪಾರ್ಟೆಂಟ್ ಏನಂತಂದರೆ, ಈಗ ರೆಗ್ಯುಲರ್ ಶಾಪ್ಸ್ಗೆ, ಫಾರ್ ಎಕ್ಸಾಂಪಲ್ ಟೀ ಅಂಗಡಿಗೆ ನೋಡಿದಿರಿ ಯಾವಾಗಲೂ ರಶ್ ಇದೆ. ಸೊ ಟೀ ಅಂಗಡಿಗೆ ಬಂದು ಅವರು ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇದೆ. ಈಗ ಹೆಂಗಾದ್ರೂ ಏನಾದ್ರು ಸ್ನ್ಯಾಕ್ಸ್ ಇದೆ, ಆಮೇಲೆ ದಮ್ ಹೊಡಿಯೋಕೆ ಹೋಗ್ತಾ ಇದ್ದಾರೆ, ಸಿಗರೆಟ್ ಕುಡಿಯೋಕೆ ಹೋಗ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಅಲ್ಲಿ ಹೋಗ್ಬೋದು. ಬಟ್ ನಮ್ಮ ಅಂಗಡಿ ಅಂತಂದರೆ ಇದು ಪ್ಯೂರ್ ಒಂದು ಒಳ್ಳೆ ಗುಡ್ ಪ್ರಾಡಕ್ಟು. ಸೊ ಅಷ್ಟು ಸ್ಪೀಡಾಗಿ ಬರಲ್ಲ. ಸೊ ಅದರಿಂದ ನೀವೇನೋ ಅಟ್ರಾಕ್ಟ್ ಮಾಡಲಿಕ್ಕೆ ಏನು ಮಾಡಬೇಕಂತಂದರೆ, ನೀವು ಒಂದು ಮೆಷಿನ್ನ ಈಚೆ ಇಟ್ಕೊಂಡು ಕಬ್ಬೆಲ್ಲ ಜಾಸ್ತಿ ಇಟ್ಕೊಬಿಡಿ. ನೋಡಿ, ಕಬ್ಬು ಜಾಸ್ತಿ ಯಾವಾಗಲೂ ಪರ್ಚೇಸ್ ಮಾಡಿ. ಸೊ ಇಷ್ಟು ಕಬ್ಬು ಇರುವ ಜಾಗದಲ್ಲಿ ಇಷ್ಟು ಕಬ್ಬು ಇರಬೇಕು, ಚೆನ್ನಾಗಿ ನ್ಯೂ ಕಬ್ಬಾಗಿರಬೇಕು, ಚೆನ್ನಾಗಿ ನೋಡೋಕೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಒಂದು ದೊಡ್ಡ ಅಂಬರ್ಲಾ ಇಟ್ಕೊಬಿಡಿ. ಅಂಬರ್ಲಾ ಅಂತಂದರೆ ಗೊತ್ತಲ್ಲ ನಿಮಗೆ, ದೊಡ್ಡ ಕೊಡೆ ಇಟ್ಕೊಂಡು ಗ್ರೀನ್ ಕಲರ್ನಲ್ಲಿ ಬಂದು ಫಸ್ಟ್ 2 ಇಟ್ಕೊಬಿಡಿ. ಅಲ್ಲಿ ನಿಂತ್ಕೊಂಡು ಮಾಡ್ಬೋದು, ಒಂದು ಟೇಬಲ್ ಥರ ಹಾಕ್ಕೊಬಿಡಿ, ಅಥವಾ ಕೂತ್ಕೊಂಡು ಕುಡಿಯೋ ಥರ ಯಾವ್ದಾದ್ರು ಒಂದು ಸೆಟಪ್ ಮಾಡಿ. ಈ ಸೆಟಪ್ ಮಾಡಿಬಿಟ್ಟು ನೋಡಿ, ಬಿಸ್ನೆಸ್ ಚೆನ್ನಾಗಿ ಓಡುತ್ತೆ. ಈ ಸೆಟಪ್ ಎಲ್ಲ ಇಲ್ಲ ಅಂತಂದರೆ ನಿಮಗೆ ಅಷ್ಟು ಅಟ್ರಾಕ್ಟ್ ಮಾಡಲ್ಲ. ಯಾವುದಾದ್ರು ಒಂದು ಜಾಗದಲ್ಲಿ ಇದೆಲ್ಲ ಇದ್ದರೆ ಸೂಪರಾಗಿ ಮಾಡ್ತಾರೆ. ಇನ್ನೂ ಇಂಪಾರ್ಟೆಂಟು, ಸ್ವಲ್ಪ ಹೂವು ಹಾಕಿ, ಮಾಲೆ ಹಾಕಿ, ಅಲ್ಲ ಅಂತಂದರೆ ಗ್ರೀನ್ನಲ್ಲಿ ಯಾವುದಾದ್ರು ಒಂದು ಈಗ ಯಾವುದಾದ್ರು ಕಬ್ಬು ಫುಲ್ ಗ್ರೀನ್ ಲೀಫೆಲ್ಲ ಇದ್ದರೆ ಅಲ್ಲಿ ಇಟ್ಕೊಬಿಡಿ. ಸೊ ಈ ಥರ ಕಬ್ಬನ್ನು ತಗೊಬಂದು ಮುಂದ್ಗಡೆ ಇಡ್ರಿ. ಸೊ ಇದನ್ನೆಲ್ಲ ಮಾಡ್ಕೊಬಿಟ್ರೆ ಬಿಸ್ನೆಸ್ ಸೂಪರಾಗಿ ಬರುತ್ತೆ. ಸೊ ಇದನ್ನೆಲ್ಲ ಮಾಡದೆ ಒಳಗಡೆ ಮೆಷಿನ್ ಇದ್ದರೆ ಯಾರಿಗೂ ಕಾಣಿಸಲ್ಲ. ಬೋರ್ಡ್ ಯಾವುದೋ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬೋರ್ಡ್ ಮಡಗಲೇಬೇಕು. ಬೋರ್ಡ್ಗಿಂತ ಈ ಥರ ಗ್ರೀನಿಸ್ ಥರ ಇದ್ದರೆ ಸೂಪರಾಗಿ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಬಂದು ಅವರು ಕುಡಿದ್ಬಿಟ್ಟು ಹೋಗ್ಬೇಕು ಅಂತ ಅವ್ರಿಗೊಂದು ಆಸೆ ಬರುತ್ತೆ ನಿಮಗೆ. ಸೊ ಅದರಿಂದ ನೀವು ಇದನ್ನೆಲ್ಲ ಮೇಂಟೈನ್ ಮಾಡಿ ಸರ್. ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ ಬಿಸ್ನೆಸ್ ಚೆನ್ನಾಗಿ ಬರುತ್ತೆ. ಮೆಷಿನ್ ಎಲ್ಲಿ ಬೇಕಾಗಿದ್ರೆ ತಗೋಬೋದು. ಮೆಷಿನ್ ಪರ್ಚೇಸ್ ಮಾಡಲಿಕ್ಕೆ ಮುಂಚೆ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಒಂದು ಕ್ಯಾಲ್ಕುಲೇಟ್ ಮಾಡಿ, ಬಿಸ್ನೆಸ್ ಚೆನ್ನಾಗಿ ಓಡುತ್ತಾ, ಹೆಂಗೆ ಓಡುತ್ತೆ, ಏನು ಮಾಡಬೇಕು, ಯಾವ ಮಿಷಿನ್ ತಗೋಬೇಕು ಅಂತ ಇದನ್ನೆಲ್ಲ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ, ಸ್ವಲ್ಪ ನೋಡಿಕೊಂಡು ಮಾಡಿ. ಆದಮೇಲೆ ನೀವು ಯಾವ್ದಾದ್ರು ಡೌಟ್ ಇದ್ದರೆ ನೀವು ವಾಟ್ಸಪ್ ಬಂದು ಮಾರ್ನಿಂಗ್ 9 o'clock ಇಂದ 6 o'clock ಗಂಟೆ ಮಾಡಿ ರಿಪ್ಲೈ ಮಾಡ್ತಾ ಇದ್ವಿ. ಯಾವ್ದಾದ್ರು ಮೆಷಿನ್ಸ್ ನೋಡಬೇಕಾಗಿದ್ದರೆ ಕೋಯಂಬತ್ತೂರು ಕಡೆ ಇರೋರು ಕೋಯಂಬತ್ತೂರು ಬನ್ನಿ, ಬೆಂಗಳೂರು ಕಡೆ ಅಥವಾ ಉತ್ತರ ಕರ್ನಾಟಕ ಕಡೆ ಇರೋರೆಲ್ಲ ಬಂದು ಬೆಂಗಳೂರು ಬನ್ನಿ. ಬೆಂಗಳೂರಲ್ಲಿ ಡೆಮೋ ಇದೆ, ನಮ್ಮ ಓನ್ ಆಫೀಸ್ ಇದೆ. ಸೊ ನೋಡ್ಕೊಬಿಡಿ, ನಿಮ್ಗೆ ಇಷ್ಟಪಟ್ಟರೆ ಮೆಷಿನ್ ತಗೊಬಿಡಿ. ಡೆಮೋ ಇದೆ ಅಂತಂದರೆ ಆನ್ ಮಾಡಿ ಕಂಪ್ಲೀಟಾಗಿ ಎಲ್ಲ ತೋರಿಸ್ಬೋದು, ಹೆಂಗೆ ಮೆಷಿನ್ ವರ್ಕ್ ಆಗುತ್ತೆ, ಏನು ಮಾಡುತ್ತೆ ಅಂತೆಲ್ಲ ಎಲ್ಲ ತೋರಿಸ್ಬೋದು. ಡೈರೆಕ್ಟ್ ಬನ್ನಿ, ನಮ್ದು ಯಾವಾಗಲೂ ಫಿಕ್ಸೆಡ್ ಪ್ರೈಸ್ನೇ. ಒಬ್ಬೊಬ್ರಿಗೂ ಒಂದೊಂದು ಪ್ರೈಸಸ್ ಇರಲ್ಲ. ಒಬ್ಬರಿಗೆ ಬಂದು 2,000 ಕಡಿಮೆ ಆ ಥರ ನಾವು ಮಾಡೋದೇ ಇಲ್ಲ. ಎಲ್ಲರಿಗೂ ಒಂದೇ ಪ್ರೈಸ್ ನೆಗೋಷಿಯಬಲ್ ಯಾವುದೂ ಇಲ್ಲ. ಡೈರೆಕ್ಟ್ ಬನ್ನಿ. ಎಸ್, ಅಷ್ಟೇ. ಇವತ್ತಿನ ವಿಡಿಯೋ ಬಂದು ಇದೆಲ್ಲ ನಾವು ನೋಡಿದ್ದೀವಿ. ಸೊ ಇದಕ್ಕೆಲ್ಲ ಒಂದು ಪ್ರಾಕ್ಟಿಕಲ್ ಡೆಮೋ ಕೊಡ್ತಾ ಇದ್ದೀನಿ. ಈಗ ಒಂದು ಪ್ರಾಕ್ಟಿಕಲ್ ಡೆಮೋ ನೋಡ್ಕೊಬಿಡಿ. ಫಸ್ಟ್ ನಮ್ಮ ಪೆಟ್ರೋಲ್ ಇಂಜಿನ್ ನೋಡೋಣ. ಈಗ ನೋಡಿ, ಚೋಕ್ ಇದನ್ನು ಸ್ವಲ್ಪ ಎಳೆಯಿರಿ. ಆಮೇಲೆ ಬಂದು ಕರೆಕ್ಟ್ ಎಕ್ಸ್ಲೇಟರ್ ಫಿಕ್ಸ್ ಮಾಡಿಕೊಂಡು ಈಗ ಪೆಟ್ರೋಲ್ ಓಪನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ. ಇಲ್ಲೊಂದು ಬಟನ್ ಇದೆ ನೋಡಿ, ಈ ಕಡೆ ರೆಡ್ ಕಲರ್ ಬಟನ್, ಇದು ಆನ್ನಲ್ಲಿ ಇರಬೇಕು, ಆಫ್ನಲ್ಲಿ ಇರಬಾರ್ದು. ಈಗ ನೀವು ಸ್ಟಾರ್ಟ್
ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ, ಇಮಿಡಿಯೇಟ್ ಒಂದೇ ಸ್ಟೆಪ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಎಸ್, ದಟ್ಸ್ ಆಲ್. ಆಮೇಲೆ ಬಂದು ಇದನ್ನು ಎಕ್ಸಲೇಟರ್ನ ಕರೆಕ್ಟ್ ಮಾಡಿಕೊಂಡು ಎಗೈನ್ ಬ್ಯಾಕ್ ಸೈಡಲ್ಲಿರೋ ಚೋಕನ್ನು ಪುಷ್ ಮಾಡಿಬಿಡಿ, ಒಳಗೆ ತಳ್ಳಿಬಿಡಿ. ನೆಕ್ಸ್ಟ್ ಸ್ಟಾರ್ಟ್ ಆದಮೇಲೆ ಒಂದೊಂದು ಕಬ್ಬಾಗಿ ಒಳಗಿಡಿ. ನೀವೇನು ಪುಷ್ ಮಾಡೋಂಗಿಲ್ಲ, ಪುಷ್ ಮಾಡಲೇಬೇಕಾಗಿಲ್ಲ, ಜಸ್ಟ್ ಇಟ್ಟರೆ ಸಾಕು, ಅದು ಬಂದು ಒಳಗಡೆ ಅದು ಆಟೋಮೆಟಿಕ್ಕಾಗಿ ಒಳಗಡೆ ಉಂಡೋಗುತ್ತೆ. ಈಗ ನೋಡಿ, ಇದು ಕಬ್ಬು ಬಂದು ಸೂಪರಾದ ಕಬ್ಬು, ಕರೆಕ್ಟಾಗಿ ಕ್ರಷ್ ಆಗುತ್ತೆ, ಫುಲ್ ಜ್ಯೂಸ್ ಬರುತ್ತೆ ನೋಡಿ. ಸೊ ಅದರಿಂದ ಸ್ಪೀಡ್ ಚೆನ್ನಾಗಿದೆ. ಇದು ಎಲೆಕ್ಟ್ರಿಕಲ್ ಆ್ಯಂಡ್ ಬ್ಯಾಟ್ರಿಗಿಂತ ಪೆಟ್ರೋಲ್ ಮಿಷಿನ್ ಬಂದು ಸ್ವಲ್ಪ ಸ್ಪೀಡು, ಬೇಕಾಗಿದ್ದರೆ ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು. ಇದರಲ್ಲಿ ನೋಡಿ 100% ಬಂದು ಏನು ಜ್ಯೂಸೇ ಇರೋಲ್ಲ, ಒಂಚೂರ್ನೂ ಇರೋಲ್ಲ ನೋಡಿ, ಕಂಪ್ಲೀಟ್ ಪೌಡರ್ ಆಗಿದೆ. ಇದಕ್ಕೆ ಮೇಲೆ ಇಟ್ಟರೆ ಬಂದು ನಿಮಗೆ ಸೆಕೆಂಡ್ ಟೈಮೆಲ್ಲ ಬಿಟ್ಟರೆ ಅದು ಬಿಡಬಾರ್ದು, ಬಿಟ್ಟರೆ ಬಂದು ಯಾಕಂದರೆ ಡಸ್ಟ್ ಎಲ್ಲ ಒಳಗಡೆ ಕೂತ್ಕೊಳ್ಳುತ್ತೆ, ಅದು ಆಗಲ್ಲ. ಅದು ನೋಡಿ 100% ಹೋಗಿದೆ ನೋಡಿ. ಈಗ ಆಫ್ ಮಾಡ್ಕೋಬೋದು, ಯಾವಾಗೆಲ್ಲ ಕಸ್ಟಮರ್ ಬರ್ತಾರೋ ಆವಾಗ ಸ್ಟಾರ್ಟ್ ಮಾಡಿದ್ರೆ ಸರಿ. ನೆಕ್ಸ್ಟ್ ನಮ್ಮದು ಬ್ಯಾಟ್ರಿ ಮಿಷಿನ್ನು ನೋಡಿ, ರಿವರ್ಸ್ ಫಾರ್ವರ್ಡ್ ಸ್ವಿಚಸ್ ಇದರಲ್ಲೇ ಇದೆ, ಬ್ಯಾಟ್ರಿ ಇಂಡಿಕೇಟರ್ ಇದೆ, ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಅಂತ ನೋಡ್ಕೋಬೋದು, ಎಷ್ಟು ವೋಲ್ಟೇಜ್ ಇದೆ ಅಂತ ನೋಡ್ಕೋಬೋದು. ಇದು ಅಷ್ಟೇ, ಎಷ್ಟು ದೂರ ಕಬ್ಬಾಗಿದ್ರೂ ಬಿಡ್ಬೋದು ನೋಡಿ. ಅದು ಆಟೋಮೆಟಿಕ್ಕಾಗಿ ಒಳಗಡೆ ಇಟ್ಕೊಂಡ್ರೆ ಸಾಕು, ಅದು ಒಳಗೆ ಕೊಂಡೋಗುತ್ತೆ. ಇದು ಸ್ವಲ್ಪ ಸ್ಲೋ ಇದೆ, ಪೆಟ್ರೋಲ್ ಮಿಷಿನ್ಗಿಂತ ಸ್ವಲ್ಪ ಸ್ಲೋ. ಬ್ಯಾಟ್ರಿ ಮಿಷಿನ್ ಹೆಂಗಾದ್ರೂ 100ಇಂದ 120 ಕಪ್ಸ್ ಬಂದು ಪರ್ ಅವರ್ಗೆ ಈಲ್ಡ್ ಕೊಡುತ್ತೆ. ಅದರಿಂದ ಅದು ಸರಿಯಾಗಿ ಹೋಗುತ್ತೆ. 2 hours ಪರ್ ಡೇ ಬಂದು ಇದು ಮಿನಿಮಮ್ ರನ್ ಆಗುತ್ತೆ. ಇದನ್ನು ಒಂದೇ ಸರಿ ಬಿಟ್ಟರೆ ಸಾಕು ನೋಡಿ. ಇದು ಈಗ ಕಂಪ್ಲೀಟ್ ಡ್ರೈ ಆಗಿ ಬಂದಿದೆ, 100% ಜ್ಯೂಸ್ ಬಂದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆದ್ದರಿಂದ ಇದನ್ನು ಬಂದು ಒಂದೇ ಒಂದು ಸಿಂಗಲ್ ಟೈಮಲ್ಲಿ ಬಿಟ್ಟರೆ ಸಾಕು. ನೆಕ್ಸ್ಟು ಕಬ್ಬನ್ನು ಕೊನೆಯಲ್ಲಿ ಈ ಥರ ಕಟ್ ಮಾಡಿಸ್ಕೊಬಿಡಿ. ಸೊ ಹಂಗಾದರೆ ಒಳಗಡೆ ಬಂದು ಅದನ್ನು ನುಗ್ಸೋದು ಬಂದು ಈಸಿ ಆಗುತ್ತೆ. ಸುಮ್ಮನೆ ಇಟ್ಟರೆ ಸಾಕು, ಒಳಗೆ ಕೊಂಡೋಗುತ್ತೆ. ಈ ಮಿಷಿನ್ ನೀವು ಚಾರ್ಜ್ ಮಾಡಬೇಕಾಗಿದ್ದರೆ ಬ್ಯಾಟ್ರಿ ಮತ್ತು ಸಪ್ರೇಟ್ ಮಾಡಿಕೊಂಡು ತಕೋಗಿ ಚಾರ್ಜ್ ಮಾಡ್ಕೊಬರ್ಬೋದು. ಡೈಲಿ ಅಥವಾ 2 ದಿನಕ್ಕೆ ಒಂದು ಸರಿ ನಿಮ್ಮದು ರನ್ನಿಂಗ್ ಹೆಂಗಿದೆಯೋ ಅದ್ರ ಬಗ್ಗೆ ನೀವು ಡಿಪೆಂಡ್ ಆಗಿ ಚೇಂಜ್ ಮಾಡ್ಕೋಬೋದು. ನೋಡಿ 100% ಜ್ಯೂಸ್ ಬಂದಿದೆ, ಫುಲ್ ಡ್ರೈ ಆಯಿತು ನೋಡಿ. ಫೈನಲ್ ಆಗಿ ನಿಮಗೆ ತುಂಬ ಪರಿಚಯವಾದ ಎಲೆಕ್ಟ್ರಿಕಲ್ ಮಿಷಿನ್ ನೋಡೋಣ. ಇದರಲ್ಲಿ ಆನ್ ಆಫ್ ರಿವರ್ಸ್ ಎರಡೂ ಇದೆ. ಇದು ನೋಡಿ, ಇದು ಅದೇ ಥರ. ಇದರಲ್ಲಿ ಎಲ್ಲ ಏನು ಚೇಂಜಸ್ ಯಾವುದೂ ಇಲ್ಲ, ಕ್ರಸ್ಸಿಂಗ್ನಲ್ಲಿ ಏನು ಚೇಂಜಸ್ ಇಲ್ಲ. ಸ್ವಲ್ಪ ಸ್ಪೀಡ್ ಮಾತ್ರ ಡಿಫ್ರೆನ್ಸಸ್ ಇದೆ. ಪೆಟ್ರೋಲ್ ಇಂಜಿನ್ ಮಾತ್ರ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದೆ, ಎಲೆಕ್ಟ್ರಿಕಲ್ ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಬಂದು ಬ್ಯಾಟ್ರಿದು ಬಂದು ಇನ್ನೂ ಸ್ವಲ್ಪ ಕಡಿಮೆ. ಸೊ 3 ಬಂದು ವೇರಿಯೇಷನ್ಸ್ ಮಾತ್ರ, ಇದು ಸ್ಪೀಡ್ ವೇರಿಯೇಷನ್ಸ್ ಮಾತ್ರ ಇರುತ್ತೆ. ಲಿಟಿಲ್ ಬಿಟ್ಟು, ಜಾಸ್ತಿ ಏನೂ ಇಲ್ಲ. ಒಂದು 10-20 ಗ್ಲಾಸಸ್ ಬಂದು ಮುಂದೆ ಹಿಂದೆ ಬರುತ್ತೆ. ಇದರಲ್ಲಿ ನೋಡಿದ್ರೆ ನೋಡಿ ಜ್ಯೂಸ್ ಹೆಂಗೆ ಬರುತ್ತೆ ಅಂತ ನೋಡಿ, ಫುಲ್ ಸಖತ್ ಜ್ಯೂಸ್ ಬರುತ್ತೆ. ಇದು ಚೆನ್ನಾಗಿ ಬಂದಿದೆ, ಸೂಪರ್ ನೋಡಿ. ಈಗ 3 ಮಿಷಿನ್ ಕಂಪೇರ್ ಮಾಡುವಾಗ ಎಲೆಕ್ಟ್ರಿಕಲ್ ಮಿಷಿನ್ಸ್ ಆಪ್ರೇಷನ್ಸ್ ಬಂದು ಫುಲ್ ಈಸಿ ಇದೆ. ಏಕೆಂತಂದರೆ ಅದು ಸ್ವಿಚ್ ಮಾತ್ರ ಇದೆ, ಇಂಜಿನ್ ಸ್ಟಾರ್ಟ್ ಮಾಡಬೇಕಾ ಇದು ಮಾಡಬೇಕಾ ಕೆಲಸ ಯಾವುದೂ ಇಲ್ಲ. ಸೊ ಸ್ವಲ್ಪ ಈಸಿ ಇದೆ. ಈ ಮಿಷಿನ್ನಲ್ಲಿ ಯೂಸ್ ಮಾಡಿರುವ ಕಬ್ಬು ಐಸ್ ಬಾಕ್ಸಿಂದ ಎತ್ತಿ ಯೂಸ್ ಮಾಡಿರೋ ಕಬ್ಬು. ಅದರಿಂದ ಇದರ ಟೆಂಪ್ರೇಚರ್ ಚೆಕ್ ಮಾಡಿ ನೋಡೋಣ ಈಗ ಒಂದು ಪ್ರಾಕ್ಟಿಕಲ್ ಆಗಿ. ಸೊ ಈ ಥರ ಯೂಸ್ ಮಾಡಿದ್ರೆ ನಿಮಗೆ ಟೆಂಪ್ರೇಚರ್ ಎಷ್ಟು ಟೆಂಪ್ರೇಚರ್ ಬರುತ್ತೆ ಅದನ್ನೆಲ್ಲ ನೋಡುವಾಗ ನಿಮ್ಗೊಂದು ಕನ್ಫರ್ಮ್ ಆಗುತ್ತೆ. ಇದು ನೋಡಿ, ಈಚೆ ಇದ್ದ ಟೆಂಪ್ರೇಚರ್ ಬಂದು ಜಸ್ಟ್ 31 ಇದೆ ನೋಡಿ, ಔಟ್ಡೋರ್ ಟೆಂಪ್ರೇಚರು. ಈಗ ನಾವು ಬಂದು ಒಳಗಿರೋ ಜ್ಯೂಸ್ ಟೆಂಪ್ರೇಚರ್ ನೋಡಿ 20 ಮಾತ್ರ ಇದೆ, 20, 21, 22 ಆ ಥರ ಇದೆ. ಸೊ 20 ಅನ್ನೋದು ಬಂದು ಫುಲ್ ಕೂಲಿಂಗು. ಸೊ ಅದರಿಂದ ಇದು ಬೆಸ್ಟ್ ವೇ. ನೀವು ಬಂದು ಐಸ್ ಬಾಕ್ಸ್ನಲ್ಲಿ ಕಬ್ಬಿನ ಇಟ್ಕೊಂಡು ಯೂಸ್ ಮಾಡೋದು ಬಂದು ಪಕ್ಕ, ಇಟ್ಸ್ ಅ ಗುಡ್ ವೇ. ಇದು ನೀವು ನೋಡೋದು ರಿವರ್ಸ್ ಮೋಡು. ನಾವು ನೆಕ್ಸ್ಟ್ ಐಸ್ ಬಾಕ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಈಗ ಕೂಲಿಂಗ್ ಮೆಷಿನ್ಸ್ ಹೆಂಗಾದ್ರೂ ಕಾಸ್ಟ್ಲಿ ಆಗುತ್ತೆ. ಸೊ ಇನ್ನೊಂದು ಏನಂತಂದರೆ ಔಟ್ಡೋರ್ ಸಿಸ್ಟಮ್ ಸೈಡ್ನಲ್ಲಿ ಆ ಕೂಲಿಂಗ್ ಮೆಷಿನ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದ್ರೂ ಅದು ಬಂದು ಒಂದು ಕೂಲಿಂಗ್ ಮೆಷಿನ್ ಕಾಸ್ಟ್ ಬಂದು ಮೋರ್ ದನ್ 1 lakh. ಹೆಂಗಾದ್ರೂ ಅದು ಮಿನಿಮಮ್ ಒಂದು 1.5 lakh ಆ ಥರ ಬರುತ್ತೆ. ಸೊ ಅದಕ್ಕೆ ಬೆಟರ್ ಐಡಿಯಾ ಒಂದು ಹೇಳಿದ್ದೀನಿ, ಆಲ್ರೆಡಿ ನಮ್ಮ ಒಂದು ವೀಡಿಯೋದಲ್ಲಿ ಕೊಟ್ಟಿದ್ದೀವಿ. ಒಂದು ಐಸ್ ಬಾಕ್ಸ್ ತಗೊಂಡು ಅದರಲ್ಲಿ ಬಂದು ಕಬ್ಬಿನ ಬಂದು ತರದು ಹಾಕ್ಬಿಟ್ರೆ, ಒಳಗಡೆ ಬಂದು ಐಸನ್ನು ತುಂಬ್ಕೊಬಿಟ್ರೆ ಆ ಕಬ್ಬೆಲ್ಲ ಆಟೋಮೆಟಿಕ್ಕಾಗಿ ಫುಲ್ ಕೂಲಿಂಗ್ ಆಗುತ್ತೆ. ಅದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಆಲ್ರೆಡಿ ನಾವು ಮಾಡಿ ತೋರಿಸಿದ್ದೀವಿ, ಪ್ರೀವಿಯಸ್ ವೀಡಿಯೋದಲ್ಲಿ ಇದೆ, ಅದನ್ನು ನೋಡ್ಕೊಬಿಡಿ ಹೆಂಗೆ ಮಾಡಬೇಕು ಅಂತ. ಸೊ ಹೋದ ವೀಡಿಯೋದಲ್ಲಿ ಒಂದು ಬ್ಲೂ ಕಲರ್ ರೆಗ್ಯುಲರ್ ಟೈಪ್ ಕೂಲಿಂಗ್ ಬಾಕ್ಸ್ ಹೇಳಿದ್ದೆ ನಿಮಗೆ. ಸೊ ಆ ಕೂಲಿಂಗ್ ಬಾಕ್ಸ್ಗಿಂತ ಈ ಕೂಲಿಂಗ್ ಬಾಕ್ಸ್ ಬಂದು ಫುಲ್ ಸ್ಟ್ರಾಂಗ್ ಇದೆ.
ನೋಡಿ ಇದ್ರ ಇಬ್ಬರು ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ರು ಏನೂ ಆಗಲ್ಲ. ಅಷ್ಟು 200 kg ಇದು ವೆಯ್ಟ್ ಬಂದು ಮೇಲೆ ಹಾಕಿದ್ರು ಏನೂ ಆಗಲ್ಲ. ಬಿಕಾಸ್ ಏಕೆಂದರೆ ಇದು ಬಂದು ಫುಲ್ ಸ್ಟ್ರಾಂಗ್ ಇದೆ. ಇದು ಪ್ಲಾಸ್ಟಿಕ್ನಲ್ಲೇ ಬರುತ್ತೆ. ಇದು ಪ್ಲಾಸ್ಟಿಕ್ ಬಂದು ಗುಡ್ ಕ್ವಾಲಿಟಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಈ ಪ್ರಾಡಕ್ಟಿನ ಅಡ್ವಾಂಟೇಜಸ್ ಏನಂತಂದರೆ ಇದರಲ್ಲಿ ಕೂಲಿಂಗ್ ಮಾಡಿದ್ರೆ ಜಾಸ್ತಿ ಕೂಲಿಂಗ್ ಸಿಗುತ್ತೆ. ಕೂಲಿಂಗ್ ಬಂದು ಕೆಪಾಸಿಟಿ ಬಂದು ಜಾಸ್ತಿ ಹವರ್ಸ್ ಇರುತ್ತೆ. 12 hours ಗ್ಯಾರಂಟಿ. 12 hours ಬಂದು ಫುಲ್ ಟೆಂಪ್ರೇಚರ್ ಗ್ಯಾರಂಟಿ. ಈಗ ಒಳಗಡೆ ಬಂದು ಐಸ್ ಕ್ಯೂಬ್ಸ್ ಹಾಕಿದ್ರೆ ಅಷ್ಟೇನು ನಿಮಗೆ ಅದು ನೀರಾಗಲ್ಲ. ಸೊ ಅದರಲ್ಲಿ ಬಂದು ಬ್ಲೂ ಕಲರಲ್ಲಿ ಬಂದು ಸ್ವಲ್ಪ ನೀರಾಗ್ಬೋದು. ಏನಂತಂದರೆ ಈಗ ನೋಡಿ ಇದನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. ಅಪ್ಪ ಫುಲ್ ವೆಯ್ಟ್ ಆಗಿದೆ. ಈಗ ನೋಡಿ ಇದ್ರಲ್ಲಿ ಬಂದು ಓಪನ್ ಮಾಡಿಬಿಟ್ಟು ಇದೆಲ್ಲ ತಗೋಬೋದು ಕ್ಲಿಯರಾಗಿ. ಒಳಗಡೆಯಿಂದ ಕಬ್ಬಿನ ತಗೋಬೋದು. ಇದರೊಳಗಡೆ ನೋಡಿ ಇದೊಂದು ಕೊಟ್ಟಿದ್ದಾರೆ. ಲಾಕ್ ಮಾಡ್ಕೋಬೋದು. ಥಿಕ್ನೆಸ್ ನೋಡಿ ಎಷ್ಟು ಥಿಕ್ನೆಸ್ ಕೊಟ್ಟಿದ್ದಾರೆ. ಇದು ಫುಲ್ ಥಿಕ್ನೆಸ್ಸು. ಇಷ್ಟು ಥಿಕ್ನೆಸ್ ಆದರೆ ನಿಮಗೆ ಕೂಲಿಂಗ್ ಈಚೆ ಹೋಗಲ್ಲ. ಸೊ ಸಾಯಂಕಾಲ ಗಂಟ ಕೂಲಿಂಗ್ ಬಂದು ಹಂಗೆ ಸೂಪರಾಗಿದೆ. ನೋಡಿ ಏನೂ ಇಲ್ಲ. ಕೆಳಗಡೆ ಬಂದು ಉಪ್ಪು ಹಾಕ್ಸ್ಕೊಂಡು ಮೇಲ್ಗಡೆ ಬಂದು ಐಸ್ ಎಲ್ಲ ಹಾಕ್ಸ್ಕೊಂಡು ಕಬ್ಬಿನೆಲ್ಲ ತರಿದ್ಬಿಟ್ಟು ಒಳಗಡೆ ಇಟ್ಕೊಂಡು ಪುನಃ ಒಂದು ಐಸ್ ಲೇಯರ್ ಐಸ್ ತುಂಬ್ಕೊಂಬಿಟ್ಟು ಒಂದು ₹100 150 ಐಸ್ ಇಸಿದ್ರೆ ಸಾಕು. ಸಾಯಂಕಾಲ ಗಂಟ ನಿಮಗೆ ಇದು ಕೂಲಿಂಗ್ ಇರುತ್ತೆ. ಈಗ ಇದರಲ್ಲಿದ್ದು ಎತ್ಕೊಂಡಿರೋ ಕಬ್ಬನ್ನ ಹಂಗೆ ಯೂಸ್ ಮಾಡ್ಬೋದು. ಏಕೆಂದರೆ ಅದು ಕಬ್ಬೆ ಆಲ್ರೆಡಿ ಕೂಲಿಂಗ್ ಆಗುತ್ತೆ. ಸೊ ಅದರಿಂದ ನೀವು ನೀವು ಬಂದು ಅದರಲ್ಲಿ ಬಂದು ಮಿಕ್ಸ್ ಮಾಡಬೇಕಾಗಿಲ್ಲ. ಸೊ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಅದು ಟೇಸ್ಟ್ ಕಡಿಮೆ ಆಗುತ್ತೆ. ಒಂದು ಐಸನ್ನ ತಗೊಂಡು ಅದರೊಳಗಡೆ ಹಾಕಿಸ್ಕೊಟ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ. ಇದು ಕೂಲಿಂಗ್ ಐಸ್ ಅಂತಂದರೆ ಕೂಲಿಂಗ್ ಕಬ್ಬಿನ ಹಾಲು ಅಂತಂದರೆ ಸೂಪರಾಗಿದೆ. ಸೂಪರ್ ಟೇಸ್ಟ್ ಇದೆ. ಇದರಲ್ಲಿ ಹಿಂಗೆ ಮಾಡಿ ನೋಡಿ ನಿಮಗೆ ಎಂಥ ಟೇಸ್ಟ್ ಇದೆ ಅಂತ. ಕಬ್ಬಿನ ಹಾಲಿನಲ್ಲಿ ನೀವು ಬಂದು ಐಸ್ ತುಂಬಿಸಿದ್ರೆ ಅದು ಟೇಸ್ಟ್ ಕಡಿಮೆ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ಫುಲ್ ಟೇಸ್ಟ್ ಹಂಗೆ ಬ್ಯಾಲೆನ್ಸ್ ಇರುತ್ತೆ. ನಿಮಗೆ ಕಬ್ಬು ಬಂದು ಏನೂ ಕೆಟ್ಟೋಗಲ್ಲ. ಸರ್ ಫಾರ್ ಎಕ್ಸಾಂಪಲ್ ಬಂದು ನಿಮಗೆ ಬಂದು ಇವತ್ತು ಬಂದರೆ ಕಬ್ಬನ್ನೆಲ್ಲ ಈ ಥರ ಒಂದು 2 ಬಾಕ್ಸ್ ತಗೊಂಡು 2 ತುಂಬು ಮಾಡಿಬಿಟ್ರೆ 4 ಗಂಟೆ ಫುಲ್ ಕೂಲಿಂಗ್ ಇದೆ. ನೆಕ್ಸ್ಟ್ ಬಂದು ನಿಮಗೆ ಅದು ಕಬ್ಬು ಬಂದು ಫುಲ್ ಫ್ರೆಶ್ ಆಗೇ ಇದೆ. ಆಲ್ವೇಸ್ ಫ್ರೆಶ್ ಇದೆ. ಸೊ ಅದನ್ನ ನೋಡಿ ಅದು ಓಪನ್ನಲ್ಲಿ ಇಟ್ಟರೆ ಅದು ಬಂದು ಫುಲ್ ಹಾಟ್ ಆಗಿದೆ. ಆಮೇಲೆ ಬಂದು ಅದರಿಂದ ಬಂದು ಜ್ಯೂಸ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಆಗುತ್ತೆ. ಈ ಥರ ಬಾಕ್ಸ್ನಲ್ಲಿ ಹಾಕ್ಸ್ಕೊಂಡ್ರೆ ಕೂಲಿಂಗ್ ಬಂದು ಸಿಕ್ಕುತ್ತೆ ನಿಮಗೆ. ಈ ಬಾಕ್ಸ್ ಬಂದು ಸ್ಮಾಲ್ ವೇರಿಯಂಟು. ಅಲ್ಲಿರೋದು ಬಂದು ಸ್ಮಾಲು, ಇದು ಬಂದು ಬಿಗ್ಗರು. ಈಗ ನೋಡಿ ಇದು ಬಂದು ಸೆಂಟಿಮೀಟರ್ ಇದರಲ್ಲಿ ಡಿಪೆಂಡ್ ಆಗುತ್ತೆ. ಇದು ಬಂದು ನೋಡಿ ಹೆಂಗಾದ್ರೂ 1.5 feet ಇದೆ. 1.5 feet 2 feet ಇದೆ. ಸೊ ಇದರಲ್ಲಿ ಬಂದು 2 feet ಅಂತಂದರೆ ನಿಮಗೆ ಒಂದು ಮಿನಿಮಮ್ ಬಂದು ಒಂದು 30 kg ಇಂದ 50 kg ಹಾಕ್ಬೋದು. ಸೊ ಇದಕ್ಕಿಂತ ದಪ್ಪ ಇದೆ. ಇದಕ್ಕಿಂತ ನೋಡಿ ಇದು ಬಂದು ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ಅದು ನೋಡಿ ಅದು ₹3,000 ಬರುತ್ತೆ. ಹೆಂಗಾದ್ರೂ ಇದು ಬಂದು 4,500 ಅಷ್ಟೇ. ಬಟ್ ಇದ್ರೂ ನೀವು ಬಂದು ಕಬ್ಬಿನೆಲ್ಲ ಒಳಗಡೆ ತುಂಬಿಕೊಂಡು ಹಂಗೆ ಬಂದು ಇದರಿಂದ 2 ಇಟ್ಕೊಂಡು ಹಂಗೆ ತೂಕಬಹುದು. ಬಟ್ ಅದರಲ್ಲಿ ಬಂದು ತೂಕಿದ್ರೆ ಒಡೆದೋಗುತ್ತೆ. ಅದು ಬಂದು ಒಂದು ಜಾಗದಲ್ಲಿ ಇಟ್ಕೊಂಡು ಮಾಡಬೇಕು ಅಷ್ಟೇ. ಸೊ ಇದು ಫುಲ್ ಯೂಸೇಜ್ ನಿಮಗೆ. ನೋಡಿ ಲಾಕ್ ಇದೆ, ಲಾಕ್ ಮಾಡಿಸ್ಕೋಬೋದು. ಆಮೇಲೆ ನೋಡಿ ಇದೊಂದು ಸೈಜು. ಇದು 2 ಡೋರ್ ಬರುತ್ತೆ. ಇದು ಬಂದು ಒಂದು ಸಿಂಗಲ್ ಡೋರ್ ಮಾತ್ರ ಬರುತ್ತೆ. ಸ್ವಲ್ಪ ಕಡಿಮೆ ಇಟ್ಕೊಂಡಿರೋರೆಲ್ಲ ಬಂದು ಇದು ಸಾಕು. ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗುತ್ತೇವೆ.